ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರಾಯರ ಪವಾಡದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ನಮ್ಮ ಕನಸನ್ನ ಹೇಗೆ ನನಸು ಮಾಡ್ತಾರೆ, ಅವ್ರನ್ನ ನಾವು ಒಲಿಸ್ಕೊಳ್ಳೋದು ಹೇಗೆ, ಯಾವ ಮಂತ್ರದಿಂದ ನಾವು ಒಲಿಸ್ಕೊಳ್ಬಹುದು ಅಂತ ಹೇಳ್ತೀನಿ ನೋಡಿ. ಈ ಒಂದು ಮಂತ್ರನ ನಾನು ಹೇಳ್ತೀನಿ ನಿಮಗೆ. ಒಂದು ಪೆನ್ನು ಪೇಪರ್ ತೊಗೊಂಡು ಬರೆದು ಇಟ್ಕೊಳ್ಳಿ. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು ನೀವು 9 ಸರ್ತಿ ಮಲಗುವ ಮುಂಚೆ ಹೇಳಬೇಕು, ಪಠನೆ ಮಾಡಬೇಕು. ದಿಂಬಿನ ಕೆಳಗಡೆ ಆ ಒಂದು ಪೇಪರನ್ನು ಇಟ್ಕೊಂಡು ಮಲ್ಕೊಳ್ಳಿ. ಆ ಪೇಪರ್ ತಗೊಂಡು ನೀವು ಹೇಳಿದರೆ ಆಯಿತು ಮಂತ್ರನ. ಈ ಒಂದು ಮಂತ್ರನ ನೀವು ತಪ್ಪಾಗದೇ ಇರೋ ಹಾಗೆ ಹೇಳಬೇಕು ಅಲ್ವಾ, ಅದಕ್ಕೆ ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ ಅಂತ ಹೇಳಿದೆ. ಇವಾಗ ನೋಡಿ, ಈ ಮಂತ್ರನ ನೀವು 1 ವಾರ ಅಥವಾ 21 ದಿನ ಅಥವಾ 2 ದಿನ ಹೇಳಬಹುದು. 2 ದಿನದಲ್ಲೇ ನಿಮ್ಮ ಆಸೆ ಈಡೇರುತ್ತೆ. ನಿಮ್ಮ ಆಸೆ ಕನಸು ನಿಮಗೆ ಹೇಗೆ ಈಡೇರುತ್ತೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಈ ಮಂತ್ರ ಯಾರೆಲ್ಲ ಹೇಳಿದ್ದಾರೆ ನೋಡಿ, ಅವರ ಕನಸಿನಲ್ಲಿ ರಾಘವೇಂದ್ರ ಸ್ವಾಮೀಜಿಗಳು ಹೋಗಿ ನಮಗೆ ಸಲಹೆಯನ್ನು ಕೊಡ್ತಾರೆ. ಆ ಕನಸನ್ನು ಹೇಗೆ ಈಡೇರಿಸ್ಕೊಳ್ಬೇಕು ಅಂತ ಕೂಡ ಅವರು ಹೇಳ್ತಾರೆ. ಇಲ್ಲ ಏನಾದರೂ ವಾಮಾಚಾರ, ಏನಾದರೂ ಸಂತಾನದ ತೊಂದರೆ, ಗಂಡ ಹೆಂಡತಿ ಜಗಳ, ಈ ಥರದ್ದೆಲ್ಲ ಇತ್ತು ಅಂದರೆ ಸಮಸ್ಯೆ, ರಾಯರೇ ಭೇಟಿ ನೀಡಿ ಅಂತ ಕನಸಲ್ಲಿ ಹೇಳ್ತಾರೆ. ನೀವು ಕೂಡ ಹಾಗೆ ಒಂದು ಸತಿ ಭೇಟಿ ಮಾಡಿದ್ರೆ ನಿಮ್ಮ ಆಸೆ ಕನಸು ಏನಿರುತ್ತೆ ಅದೆಲ್ಲ ಈಡೇರುತ್ತೆ. ಈಗ ಹೇಳ್ತಾ ಇರೋದನ್ನು ನೀವು ಖಂಡಿತವಾಗ್ಲೂ ಪಾಲಿಸಿದ್ರೆ ದೇವರು ರಾಯರು ಯಾವತ್ತೂ ಕೈ ಬಿಡಲ್ಲ. ನೀವು ಮುಡುಪು ಅಂತ ಒಂದು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕಾಗುತ್ತೆ. ಮುಡುಪು ಕಟ್ಟುವುದಕ್ಕೆ 2 ತುಳಸಿ ದಳ, 11 ರೂಪಾಯಿ, ಅಕ್ಷತೆ ಕಾಳು ಇಷ್ಟು ಇಟ್ಟು ಮುಡುಪನ್ನು ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಆಸೆ ಏನಿರುತ್ತೋ ಅದನ್ನು ರಾಯರ ಫೋಟೋ ಮುಂದೆ ಬೇಡ್ಕೊಳ್ಳಿ. ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಆ ಥರ ಮುಡುಪು ನೀವು 9 ದಿನ ಮುಡುಪನ್ನು ಕಟ್ಟಿ ಇಡಬೇಕು. ಬೇರೆ ಬೇರೆ ಬಟ್ಟೆಗಳಲ್ಲಿ 11 ರೂಪಾಯಿ, ಅಕ್ಷತೆ ಕಾಳು, ತುಳಸಿ ದಳನ ಕಟ್ಟಿ ಇಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ಆಸೆ ಕನಸು ಎಲ್ಲ ನೆರವೇರುತ್ತೆ. ಏನೇ ದುಡ್ಡಿನ ಸಮಸ್ಯೆ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಜಗಳ ಏನಾದರೂ ಇರಲಿ ಅದು ದೂರ ಆಗುತ್ತೆ. ಸಾಲ ತುಂಬ ಮಾಡಿರ್ತಾರೆ, ಬಟ್ ತುಂಬ ಚಿಂತೆ ಮಾಡ್ತಾ ಇರ್ತಾರೆ, ಅದೆಲ್ಲ ಕೂಡ ರಾಯರಿಂದ ಎಲ್ಲ ನಿವಾರಣೆ ಆಗುತ್ತೆ. ನೀವು ಕೂಡ ಇದನ್ನು ಮಾಡಿ. ಇನ್ನೊಂದು ರಾಘವೇಂದ್ರ ಸ್ವಾಮೀಜಿ ಬಗ್ಗೆ ಹೇಳ್ತೀನಿ. ರಾಘವೇಂದ್ರ ಸ್ವಾಮೀಜಿಯವರ ಫೋಟೋ ಇಟ್ಟು ಪೂಜೆ ಮಾಡಿ ಆಯಿತಾ. ಮಲ್ಲಿಗೆ ಹೂವು, ತುಳಸಿ ಹಾರ, ಗಂಧ ಹಚ್ಚಿ ಅವರಿಗೆ ಪೂಜೆ ಮಾಡಿ, ತುಪ್ಪದ ದೀಪಗಳನ್ನು ಹಚ್ಚಿ ತುಪ್ಪದ ಆರತಿಯನ್ನು ಮಾಡಿ, ಅವರಿಗೆ ನೈವೇದ್ಯಕ್ಕೆ ಏನು ಬೇಡ, ಆಡಂಬರವಾಗಿ ಕೂಡ ಅವರಿಗೆ ಪೂಜೆ ಬೇಡ. ಅವರಿಗೆ ತುಂಬ ಸರಳವಾಗಿ ಪೂಜೆ ಅಂದರೆ ತುಂಬ ಇಷ್ಟ. ಅವರಿಗೆ ನೀವು ಬಾಳೆಹಣ್ಣು, ಸಕ್ಕರೆ ಕಟ್ ಮಾಡಿ ಬಾಳೆಹಣ್ಣನ್ನು ಸಕ್ಕರೆ ಹಾಕಿ ನೈವೇದ್ಯ ಮಾಡಿ, ಅಗರಬತ್ತಿಯನ್ನು ರಾಯರಿಗೆ ಹಚ್ಚಬಾರದು. ಯಾಕೆಂದರೆ ಅವರು ಯತಿಗಳು, ಆದ್ದರಿಂದ ಅಗರಬತ್ತಿ ಹಚ್ಚಬಾರದು. ಈ ಥರ ಪೂಜೆ ಮಾಡಿ ನೀವು ನಿಮ್ಮ ಆಸೆ ಕನಸುಗಳನ್ನೆಲ್ಲ ಈಡೇರಿಸಿಕೊಳ್ಳಬಹುದು. ಈ ಥರ ಪೂಜೆ ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮುಡುಪು ಕಟ್ಟಿಟ್ಟು ರಾತ್ರಿ ಹೊತ್ತು ಆ ಮಂತ್ರನ ಪಠಿಸಿ. ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.